Hello students, welcome to financial management classes. We are working out problems on capital structure. A similar problem is there on the screen. Look at the problem please. ABC company has currently an all equity capital structure consisting of 15,000 equity shares of rupees 100 each. ಅಂದರೆ ಎ ಬಿ ಸಿ ಕಂಪನಿಯಲ್ಲಿ ಈಗ ಅಟ್ ಪ್ರೆಸೆಂಟ್ ದೇ ಹ್ಯಾವ್ ಅರೌಂಡ್ 15,000 ಈಕ್ವಿಟಿ ಶೇರ್ಸ್ ಇದೆ ಅವ್ರ ಹತ್ರ. ಒಂದು ಈಕ್ವಿಟಿ ಶೇರಿನ ಪ್ರೈಸ್ ಬಂದು 100 ರುಪೀಸು. ಅಂದರೆ 15,000 ಇಂಟು 100 ಅಂದರೆ 15 lakhs rupees ಅವ್ರ ಹತ್ರ ಶೇರ್ ಕ್ಯಾಪಿಟಲ್ ಇದೆ. ಆಲ್ ಈಕ್ವಿಟಿ ಕ್ಯಾಪಿಟಲ್ ಅಂದರೆ ಬರೀ ಈಕ್ವಿಟಿ ಕ್ಯಾಪಿಟಲ್ ಮಾತ್ರ ಇದೆ, ಬೇರೆ ಯಾವುದೂ ಇಲ್ಲ. ಡಿಬೆಂಚರ್ಸ್ ಆಗಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಲಿ ಬೇರೆ ಯಾವುದೂ ಇಲ್ಲ ಅವ್ರ ಹತ್ರ. ಬರೀ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾತ್ರ ಇದೆ. ಈಗಿದೆ ಅಷ್ಟು ಅವ್ರ ಹತ್ರ. ಅಂದರೆ 15 lakhs rupees ಶೇರ್ ಕ್ಯಾಪಿಟಲ್ ಇದೆ. ಡಿವೈಡೆಡ್ ಇಂಟು 15,000 ಈಕ್ವಿಟಿ ಶೇರ್ಸ್ ಆಫ್ rupees 100 ಈಚ್ ಈಸ್ ದ ಕ್ಯಾಪಿಟಲ್ ಆಫ್ ದಟ್ ಕಂಪನಿ. Next, the management is planning to raise another 25 lakhs. So, they need another 25 lakhs. ಈಗಿರುವಂತಹ 15 lakhs ಸಾಲದು ಅಂತ ಇನ್ನೊಂದು 25 lakhs rupees ಅವರಿಗೆ ಕ್ಯಾಪಿಟಲ್ ಬೇಕಾಗಿದೆ. ಏನಕ್ಕೆ? ಟು ಫೈನಾನ್ಸ್ ಎ ಮೇಜರ್ ಪ್ರೋಗ್ರಾಮ್ ಆಫ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಈಸ್ ಕನ್ಸಿಡರಿಂಗ್ 3 ಆಲ್ಟರ್ನೇಟಿವ್ ಮೆಥಡ್ಸ್ ಆಫ್ ಫೈನಾನ್ಸಿಂಗ್. ಸೊ ಆಲ್ರೆಡಿ ಇರುವಂತಹ ಒಂದು 15 lakhs rupees ಶೇರ್ ಕ್ಯಾಪಿಟಲು ಅವರಿಗೆ ಸಾಕಾಗ್ತಿಲ್ಲ. ಸೊ ಇನ್ನೊಂದು ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್, ಅವ್ರ ಬಿಸ್ನೆಸ್ಸನ್ನು ಇನ್ನೂ ಡೆವಲಪ್ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಪ್ರಾಜೆಕ್ಟನ್ನು ತಗೊಳ್ತಾ ಇದ್ದಾರೆ. ಸೊ ಅದಕ್ಕೆ 25 lakhs rupees ಬೇಕಾಗತ್ತೆ. ಸೊ ರಿಮೆಂಬರ್ ದಿಸ್ 2 items. ಆಲ್ರೆಡಿ ಎ ಬಿ ಸಿ ಕಂಪನಿ ಈಸ್ ಹ್ಯಾವಿಂಗ್ 15 lakhs rupees ಕ್ಯಾಪಿಟಲ್. ದೇ ಆರ್ ಗೋಯಿಂಗ್ ಟು ರೈಸ್ ಅನದರ್ 25 lakhs. 15 ಲಕ್ಷ ರೂಪಾಯಿ ಹಳೆ ಕ್ಯಾಪಿಟಲ್ ಇದೆ, ಅದು ಸಾಕಾಗಲ್ಲ ಅಂತ ಹೇಳಿ ಈಗ ಹೊಸದಾಗಿ 25 ಲಕ್ಷ ರೂಪಾಯಿಯ ಕ್ಯಾಪಿಟಲನ್ನು ರೈಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ನೌ ದ ಕ್ವಶನ್ ಈಸ್, ಹೌ ಆರ್ ದೇ ಗೋಯಿಂಗ್ ಟು ರೈಸ್ ದಿಸ್ ಕ್ಯಾಪಿಟಲ್? ಈ ಒಂದು 25 lakhs rupees ಕ್ಯಾಪಿಟಲನ್ನು ಅವರು ಹೇಗೆ ರೈಸ್ ಮಾಡ್ತಾರೆ, ಯಾವ ರೀತಿ ರೈಸ್ ಮಾಡ್ತಾರೆ ಅನ್ನೋದಕ್ಕೆ ದೇ ಆರ್ ಹ್ಯಾವಿಂಗ್ 3 different plans. ಲುಕ್ ಅಟ್ ದ ಪ್ಲಾನ್ಸ್. ಪ್ಲಾನ್ ನಂಬರ್ 1, to issue 25,000 equity shares of rupees 100 each. ಸೊ ಈಗ ಆಲ್ರೆಡಿ ಇರೋದು ಈಕ್ವಿಟಿ ಶೇರ್ಸ್, ಮತ್ತೆ ಹೊಸದಾಗಿ ಕೂಡ 25,000 ಈಕ್ವಿಟಿ ಶೇರ್ಸನ್ನೇ ಇಶ್ಯೂ ಮಾಡೋಣ. ಈಗ ಆಲ್ರೆಡಿ ಎಷ್ಟು ಶೇರ್ಸ್ ಇದೆ ಅವ್ರ ಹತ್ರ ನೋಡಿ, 15,000 ಈಕ್ವಿಟಿ ಶೇರ್ಸ್ ಇದೆ. ದೇ ಆರ್ ಗೋಯಿಂಗ್ ಟು ರೈಸ್ ಅನದರ್ 25,000 ಈಕ್ವಿಟಿ ಶೇರ್ಸ್. ಸೊ 25 ಲಕ್ಷ ರೂಪಾಯಿಗೂ ಕೂಡ ಫುಲ್ಲು ಈಕ್ವಿಟಿ ಶೇರ್ಸನ್ನೇ ರೈಸ್ ಮಾಡಿಬಿಡೋಣ ಅನ್ನೋ ಒಂದು ಪ್ಲ್ಯಾನು. ಎರಡನೇ ಪ್ಲ್ಯಾನು, ಟು ಇಶ್ಯೂ 25,000 8% ಡಿಬೆಂಚರ್ಸ್ ಆಫ್ rupees 100 ಈಚ್. ಸೊ ಎರಡನೇ ಪ್ಲ್ಯಾನ್ ಏನಪ್ಪ ಅಂದರೆ ಡಿಬೆಂಚರ್ಸ್ ಇಶ್ಯೂ ಮಾಡೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬೇಡ, ಈಗ ಆಲ್ರೆಡಿ ಇದೆ, ಮತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬೇಡ, ಡಿಬೆಂಚರ್ಸ್ ತಗೊಳ್ಳೋಣ, ಡಿಬೆಂಚರ್ಸ್ ಇಶ್ಯೂ ಮಾಡೋಣ, 8% ಇಂಟ್ರೆಸ್ಟ್ ಅದರ ಮೇಲೆ ಅಂತ ಅದನ್ನು ನೋಡ್ತಿದ್ದಾರೆ. ಎರಡನೇ ಪ್ಲ್ಯಾನ್ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಥರ್ಡ್ ಪ್ಲ್ಯಾನ್ ಈಸ್ ಟು ಇಶ್ಯೂ 25,000 8% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್. ಮೂರನೇ ಪ್ಲ್ಯಾನಲ್ಲಿ ಏನಪ್ಪ ಅಂದರೆ ಪ್ರಿಫರೆನ್ಸ್ ಶೇರ್ಸು. ಸೊ ದೇ ಆರ್ ಹ್ಯಾವಿಂಗ್ 3 plans. One is to issue full equity shares of rupees 100 each for 25 lakhs. Second plan is to issue 25,000 debentures of 100 rupees each, which carries 8% interest. And the third plan is to issue 25,000 preference shares of again 100 rupees each, and that also carries 8% preference dividend. That's not interest, that is preference dividend. So we have to decide which is the suitable plan for them, which can maximize the shareholders' returns. That means we are going to calculate earnings per share. ಅರ್ನಿಂಗ್ಸ್ ಪರ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವ್ರ ಹತ್ರ ಇರೋ ಈ 3 ಪ್ಲ್ಯಾನ್ಸಲ್ಲಿ ಯಾವುದು ಬೆಸ್ಟ್ ಪ್ಲ್ಯಾನ್ ಅಂತ ಅವ್ರಿಗೆ ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ. ಲುಕ್ ಅಟ್ ದ ಅಡಿಷನಲ್ ಇನ್ಫಾರ್ಮೇಷನ್ ಗಿವನ್. ದ ಕಂಪನಿ ಇಸ್ ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. expected earnings before interest and taxes, that means EBIT. They have given the EBIT will be rupees 8 lakhs. Will be rupees 8 lakhs. EBIT 8 lakhs ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. Assuming a corporate tax rate of 50%, income tax rate is 50%. Then determining the earnings per share.
ನಾವೀಗ ಮಾಡಬೇಕಾಗಿರೋದೇನು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ EPS, ಅರ್ನಿಂಗ್ಸ್ ಪರ್ ಶೇರ್, ಇನ್ ಈಚ್ ಆಲ್ಟರ್ನೇಟಿವ್ ಅಂಡ್ ಕಾಮೆಂಟ್ ವಿಚ್ ಆಲ್ಟರ್ನೇಟಿವ್ ಈಸ್ ಬೆಸ್ಟ್ ಅಂಡ್ ವೈ. ಸೊ ಇಲ್ಲಿರುವಂತಹ 3 ಆಲ್ಟರ್ನೇಟಿವ್ಸಲ್ಲಿ EPS ಅನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಎವ್ಯಾಲ್ಯೂಯೇಟ್ ಮಾಡಿ ಯಾವುದು ಬೆಸ್ಟ್ ಪ್ಲ್ಯಾನ್ ಅಂತ ಅವರಿಗೆ ಹೇಳಬೇಕಾಗಿದೆ. ಸೊ ದ ಕ್ವಶನ್ ಇಷ್ಟೇನೆ. ಇನ್ನೊಂದ್ಸಲ ಅಂಡರ್ಸ್ಟ್ಯಾಂಡ್ ದ ಸಮ್ಮರಿ ಆಫ್ ದ ಕ್ವಶನ್. ABC company is having an equity share capital of 15 lakhs rupees. That means 15,000 equity shares of rupees 100 each. It is already having. That 15 lakhs is not sufficient for them. They are going for a major expansion program. They are going to develop their business. So they need additional capital. How much amount of capital they need? 25 lakhs. So this 25 lakhs rupees they need for a major expansion program, and they are having 3 plans at their disposal which they are considering, and they are asking our advice. What are the 3 plans they are having? One is to issue 25,000 equity shares of rupees 100 each, fully equity shares. ಆಲ್ರೆಡಿ ಇರೋದು ಈಕ್ವಿಟಿ ಶೇರ್ಸ್ 15,000, ಈಗ ಮತ್ತೆ ಇಶ್ಯೂ ಮಾಡೋದು ಈಕ್ವಿಟಿ ಶೇರ್ಸ್ 25,000. ಸೊ 15,000 ಪ್ಲಸ್ 25,000 ಒಟ್ಟು 40,000 ಈಕ್ವಿಟಿ ಶೇರ್ಸ್ ದೇ ಆರ್ ಗೋಯಿಂಗ್ ಟು ಇಶ್ಯೂ ಆಸ್ ಪರ್ ಫಸ್ಟ್ ಪ್ಲಾನ್. Second plan is to issue debentures, complete debentures at 8% interest. Third plan is to issue complete preference share capital at 8% preference dividend. Their EBIT is 8 lakh. Let us proceed to calculation of EPS and let us take a decision in this situation. Prepare a simple income statement with 3 different amount columns as per their 3 different plans. So first plan they are calling it as equity financing, second plan is debt financing, third one is preference shares. So as per the question, ಮೊದಲನೇ ಪ್ಲಾನ್ ಬಂದ್ಬಿಟ್ಟು ಫುಲ್ಲು ಈಕ್ವಿಟಿ ಶೇರ್ಸು, ಎರಡನೇ ಪ್ಲಾನು ಡೆಟ್ ಫೈನಾನ್ಸಿಂಗ್ ಅಂದರೆ ಡಿಬೆಂಚರ್ಸು, ಮೂರನೇ ಪ್ಲಾನು ಪ್ರಿಫರೆನ್ಸ್ ಶೇರ್ಸು. ಸೊ 3 ಪ್ಲಾನ್ಸ್ಗೆ 3 ಕಾಲಮ್ಸನ್ನು ಹಾಕ್ಕೊಂಡಿದ್ದಾಯಿತು. ಬಿಗಿನ್ ಯುವರ್ ಇನ್ಕಮ್ ಸ್ಟೇಟ್ಮೆಂಟ್ ವಿತ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ದಟ್ ಈಸ್ EBIT. ದೇ ಹ್ಯಾವ್ ಗಿವನ್ ಇನ್ ದ ಕ್ವಶನ್ 8 lakhs. ಇಲ್ಲಿ ನೋಡಿ ಮೇಲೆ ನಾನು ಟೇಬಲ್ ಮೇಲೆ ಲ್ಯಾಕ್ಸ್ ಅಂತ ಮೆನ್ಷನ್ ಮಾಡಿಬಿಟ್ಟಿರೋದ್ರಿಂದ ಹಿಯರ್ ಐ ಹ್ಯಾವ್ ಮೆನ್ಷನ್ಡ್ ಲ್ಯಾಕ್ಸ್. Therefore, I will not take all the zeros. I will just take 8.00. 8.00 here means 8 lakhs. ಎಲ್ಲ ಝೀರೋಸು ತಗೊಳ್ದಿರ ನಾನು ಎಲಿಮಿನೇಟ್ ಮಾಡಿದ್ದೀನಿ. 8.00 ಅಂದರೆ 8 lakhs. ನೀವು 8 lakhs ಫುಲ್ಲು ಬರೆದ್ರು ಏನೂ ತೊಂದರೆ ಇಲ್ಲ. ನಾನು ಇಲ್ಲಿ ಮೇಲೆ ಹೆಡ್ಡಿಂಗ್ ಕೊಟ್ಟಿರೋದ್ರಿಂದ 8 lakhsನ್ನು ಬರೀತಾ ಇಲ್ಲ, ಬರೀ 8.00 ಅಂತ ತಗೊಳ್ತಾ ಇದ್ದೀನಿ. So in all the 3 alternatives, it is 8.00, 8.00. That means 8 lakhs. Now, from the EBIT, what you have to do? You have to subtract your interest, less interest. ಇಂಟರೆಸ್ಟ್ ಯಾವುದಕ್ಕೆ ಪೇ ಮಾಡ್ತೀವಿ? ಡಿಬೆಂಚರ್ಸು. ಸೊ ಮೊದಲನೇ ಪ್ಲಾನಲ್ಲಿ ಏನಿರೋದು? ಈಕ್ವಿಟಿ. ಸೊ ಈಕ್ವಿಟಿಯಲ್ಲಿ ಡಿಬೆಂಚರ್ಸ್ ಇದೆಯಾ? ಇಲ್ಲ. ಸೊ ಅಲ್ಲಿ ಬರೋದಿಲ್ಲ. ಥರ್ಡ್ ಪ್ಲಾನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇರೋದು, ಥರ್ಡ್ ಪ್ಲಾನಲ್ಲೂ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಸೆಕೆಂಡ್ ಪ್ಲಾನ್ ಈಸ್ ದ ಡೆಟ್ ಫೈನಾನ್ಸಿಂಗ್, ಡಿಬೆಂಚರ್ಸ್. ಅಲ್ಲಿಗೆ ಸೆಕೆಂಡ್ ಪ್ಲಾನಲ್ಲಿ ಮಾತ್ರ ನಮಗೆ ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಸೊ ವಾಟ್ ಈಸ್ ದ ಸೆಕೆಂಡ್ ಪ್ಲಾನ್? ಡಿಬೆಂಚರ್ಸ್ ಆಫ್ rupees 100 ಈಚ್ ಅಟ್ 8% ಅಂದರೆ 25 lakhsಗೆ 8%. ಸೊ ಕ್ಯಾಲ್ಕುಲೇಟ್ 25 lakhs into 8%, ದಟ್ ಕಮ್ಸ್ ಟು 2 lakhs. ಸೊ 2.00, 2 lakhs ಅನ್ನು 2.00 ಅಂತ ಎಂಟ್ರಿ ಮಾಡ್ಕೊಂಡಿದ್ದೀನಿ. ವೆನ್ ಯು ಸಬ್ಟ್ರಾಕ್ಟ್ ಯು ವಿಲ್ ಗೆಟ್ EBT, ದಟ್ ಈಸ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸು. ಸೊ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ದಟ್ ಈಸ್ ಇಫ್ ಯು ಸಬ್ಟ್ರಾಕ್ಟ್ 8 ಹಾಗೆ ಇರುತ್ತೆ, 8 lakhs. ಇಲ್ಲಿ 8 lakhs minus 2 lakhs, that will be 6 lakhs. And in the last case 8ಗೆ 8 lakhs ಹಾಗೆ ಇರುತ್ತೆ. ಆಫ್ಟರ್ EBT you have to subtract tax at 50%. ಸೊ 50% ಆನ್ EBT ಅಂದರೆ 8 lakhs ಅಲ್ಲಿ 50% ಅಂದರೆ 4 lakhs. 6 lakhs ಅಲ್ಲಿ 50% is 3 lakhs. 8 lakhs ನಲ್ಲಿ 50% is 4 lakhs. So you are going to subtract the tax amount here. After that you will get EAT, that is earnings after tax. 8 lakhs minus 4 lakhs is 4 lakhs. 6 lakhs minus 3 lakhs, 3 lakhs. 8 lakhs minus 4 lakhs is 4 lakhs. Then after payment of taxes you should go with preference dividend. Preference dividend ನಿಮಗೆ ಫಸ್ಟ್ ಪ್ಲಾನ್ ಈಕ್ವಿಟಿ ಆಗಿರೋದ್ರಿಂದ ಅಲ್ಲಿ ಬರೋದಿಲ್ಲ, ಸೆಕೆಂಡ್ ಪ್ಲಾನ್ ಡೆಟ್ ಫೈನಾನ್ಸಿಂಗ್ ಆಗಿರೋದ್ರಿಂದ ಅಲ್ಲೂ ಬರೋದಿಲ್ಲ. ಬರೀ ಥರ್ಡ್ ಪ್ಲಾನಲ್ಲಿ ಮಾತ್ರ 25 lakhsಗೆ ಅಗೈನ್ 8%.
So 25 lakhsಗೆ 8% ಅಂದರೆ you will get 2 lakhs. So I am entering it as 2.00. Therefore, so ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನು ಎಂಟ್ರಿ ಮಾಡಿದ್ದಾಯಿತು ಥರ್ಡ್ ಪ್ಲಾನಲ್ಲಿ ಮಾತ್ರ. ನಾವು ಇಫ್ ಯು ಸಬ್ಟ್ರಾಕ್ಟ್ 4ಗೆ 4 ಬರುತ್ತೆ, 3 ಹಾಗೆ ಇರುತ್ತೆ, 4 minus 2 will become 2. So this will be your earnings available to equity shareholders. After that, calculation of number of equity shares. Number of equity shares ನೋಡಿ, already the company is having 15,000 equity shares. Already the company is having existing 15,000 equity shares. In the first plan, again they are going for 25,000 equity shares. So old 15,000 plus new 25,000, total 40,000 shares irutte first plan alli. As per first plan, already existing equity share capital is 15,000. Newly they are going to issue another 25,000 equity shares. Therefore 15,000 plus 25,000, 40,000 equity shares in the first plan. Second plan ಅಲ್ಲಿ ಡೆಟ್ ಫೈನಾನ್ಸಿಂಗ್ ಆಗಿರೋದ್ರಿಂದ ನ್ಯೂ ಈಕ್ವಿಟಿ ಶೇರ್ಸ್ ಏನೂ ಇರೋದಿಲ್ಲ, ಬಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಓಲ್ಡ್ ಈಕ್ವಿಟಿ ಶೇರ್ಸ್ ಇದೆಯಲ್ಲ ಅದು ಹಾಗೆ ಕಂಟಿನ್ಯೂ ಆಗುತ್ತೆ 15,000. ಥರ್ಡ್ ಪ್ಲಾನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡೋದ್ರಿಂದ ಹೊಸದಾಗಿ ಯಾವುದು ಈಕ್ವಿಟಿ ಶೇರ್ಸ್ ಬರೋದಿಲ್ಲ, ಬಟ್ ಓಲ್ಡ್ ಈಕ್ವಿಟಿ ಶೇರ್ಸ್ 15,000 ಇದೆಯಲ್ಲ ಅದು ಮಾತ್ರ ಕಂಪ್ಲೀಟ್ ಆಗುತ್ತೆ. So number of equity shares in each case is, in the first plan it is 40,000, second plan it is 15,000, third plan it is 15,000. Now proceed with calculation of EPS. EPS is equals to earnings available to equity shareholders divided by number of equity shares. So that if you calculate in the first case 4 lakhs divided by 40,000, that should be 10 rupees per share EPS. In the second case it is 3 lakh divided by 15,000, that should be 20 rupees per share. In the third case it is 2 lakhs divided by 15,000, that should be 13.33 per share. Once our EPS is calculated, if you compare all the three plans, first plan is having 10 rupees per share, second plan 20 rupees per share, third plan 13.33. So I am seeing that second alternative is having highest EPS. ಮೂರು ಆಲ್ಟರ್ನೇಟಿವ್ಸ್ ಅನ್ನ ಕನ್ಸಿಡರ್ ಮಾಡಿದಾಗ ನನಗೆ ಸೆಕೆಂಡ್ ಆಲ್ಟರ್ನೇಟಿವ್ ಅಲ್ಲಿ highest earnings per share ಸಿಗ್ತಾ ಇದೆ. Therefore, I am suggesting this company to go with debt financing so that the shareholders' earnings will be maximized. So at the end of the problem, you have to write a small comment stating that we are suggesting the company to go with the second alternative of debt financing because it gives the maximum EPS of 20 rupees per share. Comment is a must. You have to write a sentence about that.